ತುಂಬಾ ಚೆನ್ನಾಗಿದೆ. ಯಾವ ಎಲಿಮೆಂಟ್ ಇಷ್ಟ ಆಯ್ತು? ಲಾಸ್ಟ್ ಅಲ್ಲಿ ಬರ್ತಾರಲ್ವಾ ರಾಘಣ್ಣ ಮತ್ತೆ ವಿನಯ್ ಅವರು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ವಿನಯ್ ಸರ್ದು ಡಿಫ್ರೆಂಟ್ ವರ್ಷನ್ ಫಿಲಮ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಆಕ್ಷನ್ ತುಂಬಾ ಸೂಟ್ ಆಗಿದೆ ಅವ್ರಿಗೆ. ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಫಿಲಮ್. ಎಲ್ಲರೂ ಹೋಗಿ ನೋಡಿ ಅಷ್ಟೇ. ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ತೆಲುಗು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡೋದಕ್ಕೆ. ತೆಲುಗು ಮೂವಿ ನೋಡ್ತಿದ್ರಿ, ಕನ್ನಡ ಮೂವಿ ನೋಡೋದಕ್ಕೆ ಬಂದಿದ್ದಾರೆ. ನೋಡಿ ತುಂಬಾ ಅವ್ರಿಗೆ ಸ್ಟೋರಿನೂ ತುಂಬಾ ಇಷ್ಟ ಆಗಿದೆ. ಅವ್ರ ಆಕ್ಟಿಂಗ್ ಇರ್ಬೋದು, ರಾಘಣ್ಣ ಬಂದ್ರಲ್ವಾ ತುಂಬಾ ಇಷ್ಟಪಟ್ಟಿದ್ದಾರೆ. ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಮತ್ತೆ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಎಲ್ಲ ನೋಡಿ ಆಡಿಯನ್ಸ್ ಬರ್ತೀವಿ. ಹೌದು ಹೌದು. ಈ ಸಿನಿಮಾ ತುಂಬಾ ಇಷ್ಟ ಪಡ್ತಾರೆ ಜನ. ಡಿಫ್ರೆಂಟ್ ಇದೆ, ಹೊಸ ಆಗ್ತಲ್ವಾ, ಚೆನ್ನಾಗಿದೆ, ಕಂಟೆಂಟ್ಸು ಇದೆ. ಥ್ಯಾಂಕ್ ಯು. ಇಷ್ಟೇ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು ಆ್ಯಕ್ಚುಲಿ. ಚೆನ್ನಾಗಿದೆ. ಸೂಪರ್. ತುಂಬಾ ಚೆನ್ನಾಗಿತ್ತು. ಅದು ಅಂದ್ರೆ ವಿನಯ್ ರಾಜ್ಕುಮಾರ್ ಅವರು ಈ ಸರಿ ಹೊಸದಾಗಿ ಪ್ರಯತ್ನ ಪಟ್ಟಿದಾರಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ಖಂಡಿತ ಇಷ್ಟ ಆಯ್ತು. ಥ್ಯಾಂಕ್ ಯು. ಚೆನ್ನಾಗಿದೆ. ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ವಿನಯ್ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ವಿನಯ್ ರಾಜ್ಕುಮಾರ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಮಯೂರ್ ಪಟೇಲ್ ಅಂತೂ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಗೆ ಬಹಳ ಇಷ್ಟ ಆಯ್ತು. ಇನ್ನೂ ಒಂದ್ಸರಿ ನೋಡ್ಲೇಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಯೂರ್ ಪಟೇಲ್ ತುಂಬಾ ಇಷ್ಟ ಆಯ್ತು ನಮಗೆ. ವಿನಯ್ ರಾಜ್ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಬ್ರದರ್ ಶ್ರೀರಾಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಮೂವಿ ತುಂಬಾ ಇಂಟೆನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ನೋಡಿದ್ರೆ ಅದಕ್ಕೂ ವೇಟಿಂಗ್ ಇದೆ. ಇನ್ನೊಂದ್ಸತಿ ಮೂವಿ ನೋಡಿದ್ರೆ